ಗುಣಮಟ್ಟ ಆಹಾರ ನೀಡುತ್ತಾರೆ ಎಂಬ ನಂಬಿಕೆಯಿಂದ ಪ್ರತಿಷ್ಠಿತ ಹೋಟೆಲ್ಗಳತ್ತ ಗ್ರಾಹಕರು ತೆರಳುತ್ತಾರೆ. ಆದರೆ ಇಲ್ಲಿ ಹುಳುಗಳು ಇರುವ ಆಹಾರ ಕೊಟ್ಟಾಗ ಗ್ರಾಹಕರು ತಿನ್ನಲು ಸಾಧ್ಯವೇ ಇಲ್ಲ. ಆ ಹೋಟೆಲ್ ಸಿಬ್ಬಂದಿಗಳಿಗೆ ತರಾಟೆ ತೆಗೆದುಕೊಳ್ತಾರೆ. ಅದರಂತೆ ಹೊಸಕೋಟೆ ನಗರದ ಪ್ರತಿಷ್ಠಿತ ಹೋಟೆಲ್ ಎಂದೇ ಖ್ಯಾತಿ ಪಡೆದಿರುವ ನಳಪಾಕ ಹೋಟೆಲ್ನಲ್ಲಿ ಗ್ರಾಹಕರು ಗೋಬಿ ಮಂಚೂರಿ ತಿನ್ನುವಾಗ ಅದರಲ್ಲಿ ಹೆಚ್ಚು ಹುಳುಗಳೇ ಪತ್ತೆಯಾಗಿದ್ದು ಅಲ್ಲಿನ ಮ್ಯಾನೇಜರ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಅಲ್ಲ ಸರ್, ಈಗ ಮಮ್ಮಿ ಈಗ ಮಿಸ್ಟೇಕ್ ಎಲ್ಲ ಒಪ್ಕೋತೀವಿ ಸರ್. ಒಬ್ರು ಹುಟ್ಟಿ ತಗೊಂತೀವಿ ಅಂದರೆ ಒಂದು ನಂಬಿಕೆ ಮೇಲೆ ತಿಂತೀವಿ. ಏನಕ್ಕೆ ನಳಪಾಕ ಅನ್ನೋದು ಒಂದು ಬ್ರ್ಯಾಂಡು ಫುಟ್ಪಾತಲ್ಲಿ ಸಿಗುತ್ತೆ. ನೀವು ಎಷ್ಟು ಚಾರ್ಜ್ ಮಾಡ್ತಿದ್ದೀರಾ? 190 ಚಾರ್ಜ್ ಮಾಡ್ತಿದ್ದೀರಾ, ಹೌದಾ ಅಲ್ವಾ? ಈ ಥರ 4 ಸಿಗುತ್ತೆ ಫುಟ್ಪಾತಲ್ಲಿ. ಏನಕ್ಕೆ ತಿನ್ನಲ್ಲ? ಡಸ್ಟ್ ಇರುತ್ತೆ ಅಂತ. ಹುಳ ಇರೋ ಫುಡ್ನ ಇಂಥ ಬ್ರ್ಯಾಂಡ್ ಹೋಟೆಲಲ್ಲಿ ತಿಂದರೆ ಇನ್ನೊಂದ್ಸರಿ ನಿಮ್ಮನ್ನು ನಂಬ್ಕೊಂಡು ನಾವು ಬರ್ತೀವಿ ಆ ಹೋಟೆಲ್ಗೆ. ಹೌದು, ಹೊಸಕೋಟೆ ನಗರದ ಕೆಇಬಿ ಸರ್ಕಲ್ ಸಮೀಪದಲ್ಲಿ ಇರುವ ಶ್ರೀ ಗುರು ನಳಪಾಕ ಹೋಟೆಲ್ನ ಗೋಬಿ ಮಂಚೂರಿಯಲ್ಲಿ ಹುಳುಗಳು ಪತ್ತೆಯಾಗಿದ್ದು ಹುಳುಗಳನ್ನ ಕಂಡು ಗ್ರಾಹಕರು ಶಾಕ್ ಆಗಿದ್ದಾರೆ. ತೇಜಸ್ವಿನಿ ಎಂಬುವರು ಆರ್ಡರ್ ಮಾಡಿದ್ದ ಪ್ಲೇಟ್ನಲ್ಲಿ ಈ ಹುಳುಗಳು ಸಿಕ್ಕಿದ್ದು, ಆಚೆ 50 ರೂಪಾಯಿ ಸಿಗುವ ಗೋಬಿ ಇಲ್ಲಿ ಗುಣಮಟ್ಟ ಹೆಚ್ಚಾಗಿರುತ್ತದೆ, ಚೆನ್ನಾಗಿರುತ್ತದೆ ಎಂದು 190 ರೂಪಾಯಿ ಹಣ ನೀಡಿ ಗೋಬಿ ಮಂಚೂರಿ ತೆಗೆದುಕೊಂಡಿದ್ದು ಹುಳುಗಳನ್ನ ನೋಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲ ನಾವು ಬೇರೆ ಎಲ್ಲ ಇದ್ಕೊಳ್ಳಿ, ಕೈಯಲ್ಲಿ ಇದ್ಕೊಳ್ಳಿ. ಸೂಪ್ಯಮ್ಮ ನೋಡಿ ಒಂದಾದರೆ ಏನೋ ಮಿಸ್ಟೇಕ್ ಅನ್ಬೋದು ಸರ್. ಏನು ಸರ್ ಇದು? ಸರಿ, ಒಂದಾ ಮಿಸ್ಟೇಕ್ ಅನ್ಕೊಳ್ಳೋಣ. ನೋಡಿ 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 ನೋಡಿ, ನಿಮ್ಮ ಕಣ್ಮುಂದೆ ತಾನೇ ಸರ್ ನಡೀತಾ ಇದ್ದಾರೆ. ನೋಡಿ, ಒಂದಾ ಮಿಸ್ಟೇಕ್ ಅನ್ಕೊಳ್ಳೋಣ. ವಾಟ್ ಇಸ್ ದಿಸ್? ಈಗ ಅವ್ರು ತಿಂದು ಮುಗಿಸ್ಬಿಟ್ಟಿದ್ದಾರೆ. ಇನ್ನು ನಮ್ಮ ಪಕ್ಕದ ಟೇಬಲ್ ಇಬ್ರು ತಿಂದು ಮುಗಿಸ್ಬಿಟ್ಟಿದ್ದಾರೆ. ನಾನು ಮಗುಗೆ ತಿನ್ಸೋಣ ಅಂತ ಓಪನ್ ಮಾಡಿದ್ರೆ ಈ ಥರ ಓಪನ್ ಮಾಡಿಲ್ಲ ಸರ್. ನಾನು ಓಪನ್ ಮಾಡಿದ್ರೆ ಇನ್ನೂ ಇರ್ಬೋದೇನೋ. ನೋಡಿ, ಮಿಸ್ಟೇಕ್ ಮಾಡಿಬಿಟ್ರಿ ಸರ್ ಅಂತ ಹೇಳ್ತೀರಾ ಸರ್? ಅಂದರೆ ಒಂದು ಜೀವಕ್ಕೇನು ನಿಮ್ಮ ಹತ್ರ ಲೆಕ್ಕ ಇಲ್ಲ. ಇವಾಗ ಗೋಬಿಗೂ ಕಲರ್ ಬ್ಯಾನ್ ಮಾಡಿದ್ರು, ಹೌದಾ ಅಲ್ವಾ? ಮತ್ತೇನು ಕಲರ್ ಯೂಸ್ ಮಾಡಿದ್ರ ನೀವು ಸರ್? ಅಡುಗೆ ಮಾಡೋದು ಸರ್, ನಾವು